ಹಲೋ ಎಲ್ರಿಗೂ ನಮಸ್ಕಾರ. ದಿಶೂಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ವರಮಹಾಲಕ್ಷ್ಮಿ ದೇವಿಯವರಿಗೆ ಯಾವ ರೀತಿಯಾದಂತಹ ನೈವೇದ್ಯಗಳನ್ನು ಸಿಹಿ ತಿಂಡಿಗಳನ್ನು ಇಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಯಾವ ರೀತಿಯಾದಂತಹ ಸಿಹಿ ತಿನಿಸುಗಳನ್ನು ಇಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಹಾಲಕ್ಷ್ಮಿ ದೇವಿಗೆ ಸಿಹಿಯಾದ ತಿನಿಸುಗಳು ಅಂತ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಈ ರೀತಿಯಾಗಿ ನೀವು ಸಿಹಿ ತಿನಿಸುಗಳನ್ನು ಮಾಡಬಹುದು. ನಿಮಗೆ ಯಾವುದ್ಯಾವುದೆಲ್ಲ ಮಾಡೋದಕ್ಕೆ ಬರುತ್ತೋ ಅಷ್ಟು ತರಹದ ತಿಂಡಿಗಳನ್ನು ನೀವು ಮಾಡಬಹುದು. ಆದಷ್ಟು ಸಿಹಿ ತಿಂಡಿಗಳನ್ನೆಲ್ಲದನ್ನು ಕೂಡ ಮನೆಯಲ್ಲೇ ಮಡಿಯಾಗಿ ಶುದ್ಧವಾಗಿ ತಯಾರಿಸ್ಕೊಳ್ಳಿ. ಯಾಕಂತಂದರೆ ಹೊರಗಡೆ ಮಡಿಯಾಗಿ ಮಾಡಿರೋದಿಲ್ಲ. ಹಾಗಾಗಿ ರೆಡಿ ಇರೋದನ್ನು ದಯವಿಟ್ಟು ತಂದು ಲಕ್ಷ್ಮೀ ದೇವಿ ಪೂಜೆಗೆ ಇಡೋದಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಸ್ವಲ್ಪ ಆದ್ರೂ ಕೂಡ ಪರವಾಗಿಲ್ಲ, ಆದಷ್ಟು ಮನೆಯಲ್ಲೇ ಮಾಡಿ ಪೂಜೆಗೆ ಇಡೋದನ್ನು ರೂಢಿ ಮಾಡ್ಕೊಳ್ಳಿ. ನೈವೇದ್ಯಕ್ಕೂ ಅಷ್ಟೇ ಒಬ್ಬಟ್ಟು, ಪುಳಿಯೋಗರೆ, ಚಿತ್ರಾನ್ನ, ಕೋಸಂಬರಿ, ಪಾನಕ ಈ ರೀತಿಯಾಗಿ ನೀವು ನೈವೇದ್ಯನೂ ಕೂಡ ಮಾಡಬಹುದು. ಹೆಚ್ಚಾಗಿ ಎಲ್ಲರೂ ಮಾಡುವಂಥದ್ದು ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಕಜ್ಜಾಯ ಈ ರೀತಿಯಾಗಿ ಮಾಡ್ತಾರೆ. ನೀವು ಯಾವ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದೀರೋ ಅದೇ ರೀತಿಯಾಗಿ ಮಾಡಿ. ಆದಷ್ಟು ಸಿಹಿ ತಿಂಡಿಗಳನ್ನು 3 ರೀತಿಯಾಗಿ ಅಥವಾ 5 ರೀತಿಯಾಗಿ ಅಥವಾ 9 ರೀತಿಯಾಗಿ ನೀವು ಇಡಬಹುದು. ಹಣ್ಣುಗಳನ್ನು ಕೂಡ ಅಷ್ಟೇ 3 ರೀತಿಯ ಹಣ್ಣುಗಳು ಅಥವಾ 5 ರೀತಿಯ ಹಣ್ಣುಗಳು ಅಥವಾ 9 ರೀತಿಯಾದಂತಹ ಹಣ್ಣುಗಳನ್ನು ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಯಥಾಶಕ್ತಿ ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ನೀವು ಪೂಜೆಗೆ ಇಟ್ಟು ಪೂಜೆಯನ್ನು ಮಾಡಬಹುದು. ಅಥವಾ ಸಿಂಪಲ್ ಆಗೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬಹುದು. ಆಡಂಬರವಾಗಿಯೇ ಮಾಡಬೇಕು ಅನ್ನೋವಂಥದ್ದು ಏನೂ ಇಲ್ಲ. ನೀವು ಎಷ್ಟೇ ಸಿಂಪಲ್ ಆಗಿ ಮಾಡಿದ್ರೂ ಕೂಡ ಲಕ್ಷ್ಮೀ ದೇವಿ ವರಮಹಾಲಕ್ಷ್ಮಿ ಹಬ್ಬದಲ್ಲಾಗಿರ್ಬೋದು ಅಥವಾ ಲಕ್ಷ್ಮಿ ಕೂರಿಸಿದಾಗ ಲಕ್ಷ್ಮಿ ಹಬ್ಬದಲ್ಲಾದ್ರೂ ಕೂಡ ಆಗಿರ್ಬೋದು, ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ವರಮಹಾಲಕ್ಷ್ಮಿ ದೇವಿ ಒಲಿತಾರೆ. ಆದಷ್ಟು ಮಡಿಯಾಗಿ ಈ ವ್ರತವನ್ನು ಆಚರಿಸೋದಕ್ಕೆ ಟ್ರೈ ಮಾಡಿ. ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಹಾಗೆ ಗಂಗಾಜಲ ಅಥವಾ ಗೋಮೂತ್ರದಿಂದ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಅದಾದ ನಂತರ ಹಬ್ಬದ ತಯಾರಿಗಳನ್ನ ಶುರು ಮಾಡ್ಕೊಳ್ಳಿ. ಇನ್ನೂ ಯಾವುದಾದ್ರೂ ಮಾಹಿತಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ನಿಮಗೆ ತಿಳಿಸ್ತೀನಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಕಳಸಕ್ಕೆ ಯಾವ್ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು, ಹಾಗೆಯೇ ಎಷ್ಟೆಲ್ಲ ವಸ್ತುಗಳನ್ನು ಹಾಕಿದರೆ ಏನೆಲ್ಲ ಲಾಭ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಬಾಯ್.